ಶುರುವಾಗಿದೆಯಾ ವಾಯುಯುದ್ಧ? ಖಂಡಿತ ಇಲ್ಲ. ವಾಯುಯುದ್ಧ ಶುರುವಾಗಿಲ್ಲ. ಆದರೆ ವಾಯುಯುದ್ಧ ಶುರುವಾಗುವ ಎಲ್ಲ ಲಕ್ಷಣಗಳು ಗೋಚರಿಸ್ತಾ ಇದೆ. ಯಾಕಂದರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯ ನೌಶಿರಾ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ F-16 ಎಂಬ ವಿಮಾನವನ್ನು ಭಾರತದ ವಿಮಾನ ಹೊಡೆದು ಉರುಳಿಸಿದೆ. ಮಾತ್ರ ಅಲ್ಲ, ಭಾರತದ 2 ವಿಮಾನ ಪತನವಾಗಿದ್ದು ಅದನ್ನು ಪಾಕ್ ತನ್ನದೇ ಕೆಲಸ ಅಂತ ಹೇಳ್ಕೊಂಡಿದೆ. ಇಡೀ ಕಾಶ್ಮೀರದ ತುಂಬ ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳ ಸಭೆಯಲ್ಲಿದ್ದ ಮೋದಿ ಅವರು ಈ ಎಲ್ಲ ಮಿಂಚಿನ ವಿಚಾರಗಳಿಗೆ ಸ್ಪಂದಿಸಿ ಆ ಸಭೆಯಿಂದ ಸೀದಾ ಗೃಹ ಕಚೇರಿಗೆ ನಡೆದಿದ್ದಾರೆ. ಚೀನಾದ ಬೆಂಬಲದಿಂದ ಪಾಕ್ ಮೆರೆಯುತ್ತಿತ್ತೋ ಅದೇ ಚೀನಾ ಈಗ ಪಾಕ್ಗೆ ಒಂದು ವಾರ್ನಿಂಗ್ ನೀಡಿದೆ. ಕಾಶ್ಮೀರ ಗಡಿಯಲ್ಲಿ ನಿನ್ನೆ ಇಡೀ ರಾತ್ರಿ ಗುಂಡು ಹಾರಿಸುತ್ತಿದ್ದ ಪಾಕ್ನ ಸೇನೆ ಈಗ ತೆಪ್ಪಗೆ ಮುದುರಿ ಮಲಗಿದೆ. ಈ ಒಂದು ಹೇಳಿಕೆಯನ್ನು ಭಾರತದ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೀಡಿದೆ. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.